ಮಹಾರಾಜ ಟ್ರೋಫಿ ಆಕ್ಷನ್ ನಡೀತಾ ಇದೆ ಇವತ್ತು. ಬಟ್ ದೇವದತ್ ಪಡಿಕಲ್ಗೆ ಜಸ್ಟ್ 2,60,000 ಅಷ್ಟಕ್ಕೆ ಬಿಡ್ ಆಗಿರೋದು. ಅಂಡ್ ಪ್ರಸಿದ್ಧ ಕೃಷ್ಣ ಕೂಡ ಸೇಮ್ ಪ್ರೈಸು. ಅಂಡ್ ಕರುಣ್ ನಾಯರ್ ಅವರಿಗೆ 18 ಲಕ್ಷ. ಈ ಒಂದು ಆಕ್ಷನ್ ಈ ಒಂದು ವರ್ಷ ಮಹಾರಾಜ ಟ್ರೋಫಿಲಿ ಇದೆ ಹೈಯೆಸ್ಟ್ ಬಿಡ್ 18 ಲಕ್ಷ. ದೇವದತ್ ಪಡಿಕಲ್ಲು ಬರೀ 2,60,000 ಅಂಡ್ ಕರುಣ್ ನಾಯರ್ ಅವರಿಗೆ 18 ಲಕ್ಷ. ಏನಕ್ಕೆ ದೇವದತ್ ಪಡಿಕಲ್ ಮತ್ತೆ ಪ್ರಸಿದ್ಧ ಕೃಷ್ಣಗೆ ಜಸ್ಟ್ 2,60,000 ಕೊಟ್ಟಿರೋ ಅಂತ ರೀಸನ್ ಇದೆ, ಅದು ನಾನು ನಿಮಗೆ ಮುಂದೆ ಹೇಳ್ತೀನಿ. ಅಂಡ್ ಇವತ್ತು ಆಕ್ಷನ್ ಅಲ್ಲಿ ಫಸ್ಟ್ ಇವಾಗ ಎ ಪೂಲ್ ಕಂಪ್ಲೀಟ್ ಆಗಿ ಎಲ್ಲ ಕೂಡ ಬಿಡ್ ಮುಗ್ದೋಗಿದೆ. ಅಂಡ್ ಇವಾಗ ಬಿ ಪೂಲ್ ನಡೀತಾ ಇದೆ. ಬಟ್ ಈ ಒಂದು ಮಹಾರಾಜ ಟ್ರೋಫಿಯಲ್ಲಿ 4 ಪೂಲ್ ಇದೆ ಓಕೆನಾ, ಎ ಬಿ ಸಿ ಡಿ ಅಂತ. ಎ ಪೂಲ್ ಅಲ್ಲಿ ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡಿರೋದು ಮತ್ತೆ IPLಗೆ ಡೆಬ್ಯೂ ಮಾಡಿರೋ ಪ್ಲೇಯರ್ಸ್ ಎಲ್ಲಾನು ಕರ್ಕೊಬಂದು ಎ ಪೂಲ್ ಹಾಕಿರ್ತಾರೆ. ಅಂಡ್ ಬಿ ಪೂಲ್ ಅಲ್ಲಿ ಡೊಮೆಸ್ಟಿಕ್ ಪ್ಲೇಯರ್ಸ್ ಅಂತ ಹೇಳಿದ್ರೆ ಸೈಯದ್ ಮುಸ್ತಕ್ ಅಲಿ ಅಂಡ್ ರಂಜಿ ಟ್ರೋಫಿ ಈ ಒಂದು 2 ಫಾರ್ಮೆಟ್ ಅಲ್ಲಿ ಯಾರು ಡೆಬ್ಯೂ ಮಾಡಿರ್ತಾರೆ ಕರ್ನಾಟಕಕ್ಕೆ ಆ ಒಂದು ಪ್ಲೇಯರ್ಸ್ ನ ಬಿ ಪೂಲ್ ಹಾಕಿರ್ತಾರೆ. ಅಂಡ್ ಸಿ ಪೂಲ್ ಅಲ್ಲಿ ಕರ್ನಾಟಕ ರೆಪ್ರೆಸೆಂಟ್ ಮಾಡಿರ್ತಾರೆ ಓಕೆನಾ, ಸ್ಟೇಟ್ ಪ್ಲೇಯರ್ಸ್ ಅವರು ಈ ಒಂದು ಸಿ ಪೂಲ್ ಅಲ್ಲಿ ಇರ್ತಾರೆ. ಅಂಡ್ ಡಿ ಪೂಲ್ ಅಲ್ಲಿ KCL ಲೀಗ್ ನಡೀತೆ ಓಕೆನಾ, ಈ ಒಂದು ಮ್ಯಾಚಸ್ಗಳೆಲ್ಲ ನಡೆಯುತ್ತೆ. ಅಲ್ಲಿ ಯಾರು ಪರ್ಫಾರ್ಮ್ ಮಾಡಿರ್ತಾರೋ T20 ಫಾರ್ಮೆಟ್ ಅಲ್ಲಿ ಅವ್ರನ್ನ ಕರ್ಕೊಬಂದು ಡಿ ಪೂಲ್ ಅಲ್ಲಿ ಹಾಕಿರ್ತಾರೆ. ಇದು ಜಸ್ಟ್ 4 ಪೂಲ್ ಅಲ್ಲಿ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದು. ಈ ಒಂದು ಮಹಾರಾಜ ಟ್ರೋಫಿಯಲ್ಲಿ ಟೋಟಲ್ ಆಗಿ 6 ಟೀಮ್ಗಳಿದೆ. ಯಾರಿಗೆ ಗೊತ್ತಿಲ್ಲ ಸಿಂಪಲ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಅಷ್ಟೇ. ಮೈಸೂರು ವಾರಿಯರ್ಸ್, ಗುಲ್ಬರ್ಗಾ ಮಿಸ್ಟಿಕ್ಸ್ ಅಂಡ್ 3rd ಟೀಮು ಹುಬ್ಳಿ ಟೈಗರ್ಸ್, 4ನೇ ಟೀಮು ಶಿವಮೊಗ್ಗ ಯೋಧಾಸ್ ಅಂತ ಇವಾಗ ಹೊಸ ಟೀಮ್ ಬಂದಿರೋದು. ಇದು ಶಿವಮೊಗ್ಗ ಲಯನ್ಸ್ ಅಂತ ಲಾಸ್ಟ್ ಸೀಸನ್ ಇತ್ತು. ಅಂಡ್ 5ನೇ ಟೀಮು ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ಅಂಡ್ 6ನೇ ಟೀಮು ಕೋಸ್ಟಲ್ ಕಿಂಗ್ ಮ್ಯಾಂಗ್ಳೂರ್ ಅಂತ. ಸೊ ಈ 6 ಟೀಮ್ಗಳು ಈ ಒಂದು ಮಹಾರಾಜ ಟ್ರೋಫಿಲಿ ಇದೆ. ಅಂಡ್ ಈ 6 ಟೀಮಲ್ಲಿ ಇವಾಗ IPL ಪ್ಲೇಯರ್ಸ್ ಮತ್ತೆ ಇಂಡಿಯಾಗೆ ಡೆಬ್ಯೂ ಮಾಡಿರೋ ಪ್ಲೇಯರ್ಸ್ 14 ಜನ ಇದ್ರು. 14ರಲ್ಲಿ ಯಾವ ಟೀಮ್ಗೆ ಎಷ್ಟೆಷ್ಟು ಪ್ಲೇಯರ್ಸ್ ಹೋಗಿದ್ದಾರೆ ಅಂಡ್ ಪ್ರೈಸ್ ಎಷ್ಟು ಅಂತ ನೋಡೋದಾದ್ರೆ, ಫಸ್ಟ್ ಟೀಮು ಮೈಸೂರು ವಾರಿಯರ್ಸ್ಗೆ ಮನೋಜ್ ಪಾಂಡ್ಗೆ 10 ಲಕ್ಷಕ್ಕೆ ಈ ಒಂದು ಟೀಮ್ಗೆ ಬಿಡ್ ಆಗಿದ್ದಾರೆ. ಅದೇ RCBಗೆ ಲಾಸ್ಟ್ ಏನ್ ಇದ್ರಲ್ಲ ಮನೋಜ್ ಪಾಂಡ್ಗೆ, ಬಟ್ ಇವರಿಗೆ ಒಂದು ಮ್ಯಾಚ್ ಆಡಿದ್ರು ಅಷ್ಟೇ. ಸೊ ಇವರು ಮೈಸೂರು ವಾರಿಯರ್ಸ್ಗೆ ಬಿಡ್ ಆಗಿದ್ದಾರೆ. ಅಂಡ್ DDP ನಮ್ಮ ದೇವದತ್ ಪಡಿಕಲ್ಲು 2,60,000 ಅಂಡ್ ಪ್ರಸಿದ್ಧ ಕೃಷ್ಣ ಕೂಡ 2,60,000. ಏನಕ್ಕೆ ಅಂತ ಹೇಳಿದ್ರೆ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದಾರೆ ಓಕೆನಾ, ಟೆಸ್ಟ್ ಮತ್ತೆ ಒನ್ ಡೇ ಫಾರ್ಮೆಟ್ ನಡೀತಾ ಇದೆ. ಸೊ ನೆಕ್ಸ್ಟ್ 4 ಇನ್ನೊಂದು ವೀಕ್ ಬಿಟ್ಕೊಂಡು, ಸೊ ಅದಕ್ಕೋಸ್ಕರ ಇವರು ಅವೈಲಬಿಲಿಟಿ ಇರೋದಿಲ್ಲ. ಬಟ್ ಈ ಟೀಮ್ ಏನಕ್ಕೆ ಇವ್ರನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ವರ್ಷ ಇವ್ರನ್ನ ಇಟ್ಕೊಂಡು ನೆಕ್ಸ್ಟ್ ಸೀಸನ್ ಮತ್ತೆ ಇವ್ರನ್ನ ರಿಟೈನ್ ಮಾಡ್ಕೊಳ್ಳೋ ಒಂದು ಪ್ಲಾನ್ ಇಟ್ಕೊಂಡಿದ್ದಾರೆ ಮೈಸೂರು ವಾರಿಯರ್ಸ್ ಅವರು. ಅದಕ್ಕೋಸ್ಕರ ಈ ದೇವದತ್ ಪಡಿಕಲ್ ಮತ್ತೆ ಪ್ರಸಿದ್ಧ ಕೃಷ್ಣ 2 ಪ್ಲೇಯರ್ಸ್ ಕೂಡ ತಗೊಂಡಿರೋದು. ಅಂಡ್ 4ನೇ ಪ್ಲೇಯರ್ ವೈಶಾಖ್ ವಿಜಯ್ ಕುಮಾರ್, ಈ ಬೌಲರ್ ಆಕ್ಚುಲಿ RCBಗೂ ಆಡಿದ್ರು ಮತ್ತೆ ಪಂಜಾಬ್ಗೆ ಆಡಿದ್ರಲ್ಲ ಈ ಒಂದು ಸೀಸನ್, ಆ ಪ್ಲೇಯರ್ನ ಇವಾಗ 8,25,000 ತಗೊಂಡಿದ್ದಾರೆ. ಇದು ಮೈಸೂರು ವಾರಿಯರ್ಸ್ ಬಿಡ್ ಮಾಡಿರೋದು ಎ ಪೂಲ್ ಅಲ್ಲಿ. ಅಂಡ್ 2 ಟೀಮು ಗುಲ್ಬರ್ಗಾ ಮಿಸ್ಟಿಕ್ಸ್, ಈ ಒಂದು ಟೀಮು ಶರದ್ ಬಿಆರ್ ಅಂತ 5,75,000 ಈ ಪ್ಲೇಯರ್ ತಗೊಂಡಿರೋದು. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಆಕ್ಚುಲಿ ಇವರು GTಗೆ ತಗೊಂಡಿದ್ರು IPL ಅಲ್ಲಿ. ಅಂಡ್ 2ನೇ ಪ್ಲೇಯರು ಮನೀಶ್ ಪಾಂಡೆ 12,75,000 ಗುಲ್ಬರ್ಗಾ ಮಿಸ್ಟಿಕ್ಸ್ಗೆ ಬಂದಿರೋದು. ಮನೀಶ್ ಪಾಂಡೆ KKRಗೆ ಸಕ್ಕತ್ತಾಗಿ ಆಡಿದ್ರು. ಅಂಡ್ 3ನೇ ಟೀಮು ಹುಬ್ಳಿ ಟೈಗರ್ಸು ಮಯಾಂಕ್ ಅಗರ್ವಾಲ್ 11,50,000 ಅಂಡ್ ಅಭಿನವ್ ಮನೋಹರ್ 13,50,000. ಅಭಿನವ್ ಮನೋಹರ್ ಈ ಒಂದು ಸೀಸನ್ IPL ಆಡಿಲ್ಲ, ಮತ್ತೆ ಮಯಾಂಕ್ ಅಗರ್ವಾಲ್ ಕೂಡ ಆಡಿಲ್ಲ. ಬಟ್ ನನ್ನ ಪ್ರಕಾರ ಹುಬ್ಳಿ ಟೈಗರ್ಸ್ಗೆ ಮಯಾಂಕ್ ಅಗರ್ವಾಲ್ನ ಕ್ಯಾಪ್ಟನ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂಡ್ 4ನೇ ಟೀಮು ಶಿವಮೊಗ್ಗ ಯೋಧಸ್, ಈ ಒಂದು ಟೀಮ್ಗೆ ಸ್ಮರಣ್ ಅದೇ SRHಗೆ ಆಡಿದ್ರಲ್ಲ ನಮ್ಮ ಕರ್ನಾಟಕ ಪ್ಲೇಯರ್ ರಂಜಿ ಟ್ರೋಫಿಲಿ ಹೈಯೆಸ್ಟ್ ರನ್ ಗೇಟರ್ ಇವರು. ಸೊ SRH ಅಷ್ಟೇನು ಪರ್ಫಾರ್ಮ್ ಮಾಡಿಲ್ಲ. ಬಟ್ ಈ ಒಂದು ಸೀಸನ್ ಶಿವಮೊಗ್ಗ ಯೋಧಸ್ ಅವರು 15,75,000 ತಗೊಂಡಿದ್ದಾರೆ. ನನ್ನ ಪ್ರಕಾರ ಇವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ ಅಂತ ಅನ್ನಿಸ್ತದೆ. ಅಂಡ್ ಯಶರಾಜ್ ಪುಂಜ 5 ಲಕ್ಷಕ್ಕೆ ತಗೊಂಡಿರೋದು ಶಿವಮೊಗ್ಗ ಯೋಧಸ್. ಸೊ ಯಶರಾಜ್ ಪುಂಜ ಅದೇ ರಾಜಸ್ಥಾನ್ ರಾಯಲ್ಸ್ಗೆ ಆಡಿದ್ರಲ್ಲ ಲಾಸ್ಟ್ ಒಂದು 6-7 ಗೇಮ್ ಏನೋ ಆಡಿದ್ರು. ಅಂಡ್ ಬೌಲಿಂಗ್ ಕೂಡ ಸಕ್ಕತ್ತಾಗಿ ಹಾಕಿದ್ದಾರೆ. ಅಂಡ್ 5ನೇ ಟೀಮು ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್, ಈ ಒಂದು ಟೀಮ್ಗೆ ಪ್ರವೀಣ್ ದುಬೆ 9,50,000 ತಗೊಂಡಿರೋದು. ಅಂಡ್ ವಿದ್ವೇತ್ ಕಾವರಪ್ಪ ಇವರು ಕೂಡ 5 ಲಕ್ಷಕ್ಕೆ ಸೇಲ್ ಆಗಿದ್ದಾರೆ ಈ ಒಂದು ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ಗೆ. ಬಟ್ ಇಬ್ರು ಕೂಡ ಬೌಲರ್ಸು. ಅಂಡ್ ಯಾರು ಕ್ಯಾಪ್ಟನ್ ಮಾಡ್ತಾರೆ ಅದೇ ಇವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಅಂಡ್ 6ನೇ ಟೀಮು ಕೋಸ್ಟಲ್ ಕಿಂಗ್ ಮ್ಯಾಂಗ್ಳೂರು, ಇದಕ್ಕೆ ಶ್ರೇಯಸ್ ಗೋಪಾಲ್ 10,25,000 ಅಂಡ್ ಕರುಣ್ ನಾಯರ್ 18 ಲಕ್ಷಕ್ಕೆ ತಗೊಂಡಿದ್ದಾರೆ ಮಗ. ಈ ಒಂದು ಮಹಾರಾಜ ಟ್ರೋಫಿಯಲ್ಲಿ ಇದೇ ಹೈಯೆಸ್ಟ್ ಬಿಡ್ 18 ಲಕ್ಷ. ಅದರಲ್ಲೂ ಕರುಣ್ ನಾಯರ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಕೋಸ್ಟಲ್ ಕಿಂಗ್ ಮಂಗ್ಳೂರ್ಗೆ ಈ ಒಬ್ಬ ಪ್ಲೇಯರ್ನ ಕ್ಯಾಪ್ಟನ್ ಮಾಡ್ತಾನೆ ಅಂತ ಅನ್ನಿಸ್ತಾರೆ. ಮೈಸೂರು ವಾರಿಯರ್ಸ್ಗೆ ಆಬ್ವಿಯಸ್ಲಿ ಇವಾಗ ವೈಶಾಖ್ ವಿಜಯ್ ಕುಮಾರ್ನ ಕ್ಯಾಪ್ಟನ್ ಮಾಡ್ತಾರೆ, ಬಿಕಾಸ್ ಮನೋಜ್ ಪಾಂಡ್ಗೆ ಕೊಡಲ್ಲ ಅಂತ ಅನ್ನಿಸ್ತದೆ. ಅಂಡ್ ಗುಲ್ಬರ್ಗಾ ಮಿಸ್ಟಿಕ್ಸ್ಗೆ ಮನೀಶ್ ಪಾಂಡೆ ಕನ್ಫರ್ಮ್ ಕ್ಯಾಪ್ಟನ್. ಅಂಡ್ ಹುಬ್ಳಿ ಟೈಗರ್ಸ್ಗೆ ಮಯಾಂಕ್ ಅಗರ್ವಾಲ್. ಅಂಡ್ ಶಿವಮೊಗ್ಗ ಯೋಧಾಸ್ಗೆ ಸ್ಮರಣ್ 100% ಕ್ಯಾಪ್ಟನು. ಅಂಡ್ ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ಗೆ ಇಲ್ಲಿಗೆ ವಿದ್ವೇತ್ ಕಾವರಪ್ಪ ಮಾಡ್ತಾರೆ, ಇಲ್ಲ ಪ್ರವೀಣ್ ದುಬೆ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಕೋಸ್ಟಲ್ ಕಿಂಗ್ ಮ್ಯಾಂಗ್ಳೂರ್ಗೆ ಶ್ರೇಯಸ್ ಗೋಪಾಲ್ ಇಲ್ಲ ಕರುಣ್ ನಾಯರ್ ಅಂತ ಅನ್ನಿಸ್ತದೆ. ನೋಡೋದು ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ. ಇದು ಇಲ್ಲಿವರೆಗೂ ಮಹಾರಾಜ ಟ್ರೋಫಿಯಲ್ಲಿ ನಡೆದಿರೋ ಎ ಪೂಲಲ್ಲಿ ಆಕ್ಷನ್ನು. ಸೊ ಯಾವ ಪ್ಲೇಯರ್ಸ್ಗೆ ಜಾಸ್ತಿ ಅಮೌಂಟ್ ಹೋಯಿತು, ಯಾರಿಗೆ ಕಮ್ಮಿ ಅಮೌಂಟ್ ಬಂತು ಅಂತ ನೀವು ಕಾಮೆಂಟ್ ಮಾಡಿ ಇವಾಗ.